ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಅಂಡ್ ಓನ್ಲಿ ರವಿಶಂಕರ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಆಲ್ರೆಡಿ ಎಲ್ಲರೂ ತಮ್ಲೈನ್ ನೋಡಿರ್ತೀರಾ. ಇವತ್ತೊಂದು ಸೂಪರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಏನಪ್ಪ ರೆಸಿಪಿ ಅಂದರೆ ಪನ್ನೀರ್ ಫ್ರೈಡ್ ರೈಸ್. ಇದು ಪೂರ್ತಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರುತ್ತೆ. ಇದನ್ನು ತುಂಬ ಈಸಿಯಾಗಿ ನೀವು ಮನೇಲೇ ಮಾಡ್ಕೋಬೋದು. ಅದನ್ನು ಹೇಗೆ ಮಾಡೋದಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ನೋಡೋಣ. ಈಗ ಪನ್ನೀರ್ ಫ್ರೈಡ್ ರೈಸ್ ಹೇಗೆ ಮಾಡೋದಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಫಸ್ಟ್ ಟೈಮ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ ಸಹ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಬನ್ನಿ ಈಗ ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ಮೊದಲನೇದಾಗಿ ಇಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನಾನು ಲಾಂಗ್ ರೈನ್ ರೈಸ್ ತೊಗೊಂಡಿದ್ದೀನಿ. ಇದು ಸಿಮಿಲರ್ ಟು ನಿಮಗೆ ಬಾಸುಮತಿ ರೈಸ್ ಥರನೇ ಇರುತ್ತೆ. ಸೊ ನೀವು ನಾರ್ಮಲ್ ರೈಸಲ್ಲಿ ಸಹ ಮಾಡ್ಕೋಬೋದು. ಮೊದಲು ಈಗ ರೈಸ್ ಹೇಗೆ ಮಾಡ್ಕೊಳ್ಳೋದಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನಾನು ಈ ಒಂದು ಲೋಟದಲ್ಲಿ 1 ಲೋಟ ಪೂರ್ತಿ ರೈಸ್ ತೊಗೊಂಡಿದ್ದೆ. ಅದಕ್ಕೆ 3.5 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಾಯಿಸ್ಕೊಂಡು ಅದಕ್ಕೆ ತೊಳೆದಿಟ್ಕೊಂಡಂಥ ಲಾಂಗ್ ರೈನ್ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದೇನಿಲ್ಲ, ಒಂದು 10ರಿಂದ 15 ನಿಮಿಷ ನೀವು ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ. ಅದನ್ನು ನಾನು ಜಾಸ್ತಿ ಏನು ಬೇಯಿಸ್ಕೊಂಡಿಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡಿರೋದು, ಯಾಕಂದರೆ ಇದು ಬೇಗ ಆಗಿಬಿಡುತ್ತೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನಾನು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಬೇಗ ಬೇಯಲಿ ಅಂತ. ನೋಡಿ, ಈಗ ಫೈನಲ್ ಆಗಿ ರೈಸ್ ಆಗಿದೆ. ಈಗ ಈ ರೈಸ್ನ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಂಡು ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಆರಿಸ್ಕೊಳ್ತೀನಿ. ರೈಸು ಪೂರ್ತಿಯಾಗಿ ತಣ್ಣಗಾಗಬೇಕು. ನೋಡ್ತಾ ಇರ್ಬೋದು ಇಲ್ಲಿ ನೀವು, ನಾನು ಒಂದು ಪ್ಲೇಟ್ಗೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಾಕಿ ಚೆನ್ನಾಗಿ ಅದೇ ಸ್ಪೂನಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಇಲ್ಲಿ ಅನ್ನ ಗಡ್ಡೆ ಆಗಬಾರ್ದು, ಅಂದರೆ ಒಂದಕ್ಕೊಂದು ಅಂಟ್ಕೋಬಾರ್ದು, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ರೈಸು ತಣ್ಣಗಿರಬೇಕು. ನಂತರ ಇಲ್ಲಿ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ನಾನು. ಕ್ಯಾಪ್ಸಿಕಮ್ಮು ಮತ್ತು ಎಲೆಕೋಸು ಸ್ವಲ್ಪ, ಮತ್ತು ಬೀನ್ಸ್ ಸ್ವಲ್ಪ, ಹಾಗೆ ಕ್ಯಾರೆಟು, ಹಾಗೆ ಸ್ವಲ್ಪ ಈರುಳ್ಳಿ ಮೀಡಿಯಮ್ ಸೈಜ್ದು, ಮತ್ತು ಒಂದು 200 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ ಫ್ರೈಗೆ. ಹಾಗೆ ಇಲ್ಲಿ ನಾನು ಡಾರ್ಕ್ ಸೋಯಾ ಸಾಸ್ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಮತ್ತು ಇಲ್ಲಿ ಸ್ವಲ್ಪ ಟೊಮೆಟೊ ಕೆಚಪ್ ತೊಗೊಂಡಿದ್ದೀನಿ. ಆಮೇಲೆ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ನಿಂಬೆ ರಸ ಅಂದರೆ ಲೈಮ್ ಜ್ಯೂಸ್ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಈಗ ಇಷ್ಟು ಹಾಕಿ ಹೇಗೆ ಫ್ರೈಡ್ ರೈಸ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಮೊದಲು ಪನ್ನೀರನ್ನ ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪನ್ನೀರಲ್ಲಿರುವಂಥ ಹಾಲಿನ ವಾಸನೆ ಎಲ್ಲ ಹೋಗುತ್ತೆ. ನೋಡಿ, ಆಯಿಲಲ್ಲಿ ನಾನು ಈ ರೀತಿ ಪನ್ನೀರನ್ನ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಅದನ್ನು, ಅದರಲ್ಲಿರುವಂಥ ಹಾಲಿನ ವಾಸನೆ ಎಲ್ಲ ಹೋಗುತ್ತೆ. ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನಂತರ ಅದಕ್ಕೆ ತೊಗೊಂಡಂಥ ರೆಡ್ ಚಿಲ್ಲಿ ಪೌಡರ್ನ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಪನ್ನೀರು ಫುಲ್ಲು ಸ್ಪೈಸಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ಗೆ. ಈಗ ಪನ್ನೀರ್ನೆಲ್ಲ ನಾನು ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನಂತರ ನಾನು ಅದೇ ಪ್ಯಾನ್ಗೆ ಬ್ಯಾಲೆನ್ಸ್ ಆಯಿಲ್ನ ಆ್ಯಡ್ ಮಾಡಿಕೊಂಡು ತೊಗೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ರೆಡ್ ಚಿಲ್ಲಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ನಂತರ ಅದಕ್ಕೆ ನಾನಿಲ್ಲಿ ತೊಗೊಂಡಂಥ ವೆಜಿಟೇಬಲ್ ಆಗಿ ಕ್ಯಾರೆಟು, ಕ್ಯಾಪ್ಸಿಕಮ್ಮು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾರ್ಡಾಗಿರುತ್ತೆ ಸ್ವಲ್ಪ, ಸೊ ಅದಕ್ಕೆ ಮೊದಲೇ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ನಾನು ಬೀನ್ಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ವೆಜಿಟೇಬಲ್ ಎಲ್ಲ ಒಂದು 3-4 ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತರಕಾರಿಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ತರಕಾರಿ ಪೂರ್ತಿಯಾಗಿ ನಿಮಗೆ ಫ್ರೈ ಆಗಬೇಕು. ನಂತರ ಈಗ ಇದಕ್ಕೆ ನಾನು ತೊಗೊಂಡಂಥ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 50% ಫ್ರೈ ಆದರೆ ಸಾಕು, ಜಾಸ್ತಿ ಏನು ಬೇಡ. ಪೂರ್ತಿಯಾಗಿ ನೋಡಿ ಈ ರೀತಿ ಚೆನ್ನಾಗಿ ಕೈ ಬಿಡ್ದಿರ ಫ್ರೈ ಮಾಡ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಈ ರೀತಿ ಎಲ್ಲ ಫ್ರೈ ಮಾಡ್ಕೊಂಡ್ರೇ ಪನ್ನೀರ್ ಫ್ರೈಡ್ ರೈಸು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಈಗ ವೆಜಿಟೇಬಲ್ಸ್ ಎಲ್ಲ ಪೂರ್ತಿಯಾಗಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಕ್ಯಾಬೇಜ್ ತೊಗೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತೀನಿ. ಅದನ್ನು ಹಾಕ್ಕೊಂಡು ಒಂದು 50% ಅದನ್ನು ಫ್ರೈ ಮಾಡ್ಕೋಬೇಕಷ್ಟೇ, ಜಾಸ್ತಿ ಏನಿಲ್ಲ. ಕ್ಯಾಬೇಜ್ ತುಂಬ ಫ್ರೈ ಆಗೋದ್ರೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಸೊ ಅದಕ್ಕೋಸ್ಕರ ಒಂದು 50% ಹಾಕ್ಕೊಂಡ್ರೆ ಸ್ವಲ್ಪ ಕ್ರಂಚಿಯಾಗಿರುತ್ತೆ ನಿಮಗೆ ಫ್ರೈಡ್ ರೈಸ್ ಜೊತೆ, ತುಂಬ ಚೆನ್ನಾಗಿರುತ್ತೆ ಸಹ ತಿನ್ನೋದಕ್ಕೆ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ನಂತರ ಅದನ್ನು ಮತ್ತೆ ಈ ರೀತಿ ಒಂದು ಸರಿ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ ಇದಕ್ಕೆ ನಾನು ತೊಗೊಂಡಂಥ ಟೊಮೆಟೊ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇರೆ ರೀತಿಯಾದ ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಸಾಸಸ್ ಸಹ ಹಾಕ್ಕೋಬೋದು.
ನಾನಿಲ್ಲಿ ಅದು ಯಾವುದೂ ಹಾಕ್ಕೊಂಡಿಲ್ಲ ಜಾಸ್ತಿ. ಸಾಸ್ ಎಲ್ಲ ಪೂರ್ತಿಯಾಗಿ ವೆಜಿಟೇಬಲ್ ಜೊತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನಾನು ತೊಗೊಂಡಂಥ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ರೈಸ್ನ ಹಾಕ್ಕೊಂಡು ಅದಕ್ಕೆ ಸೋಯಾ ಸಾಸ್ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮತ್ತು ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್ನ ಮೇಲೆ ಈ ರೀತಿ ಎಲ್ಲ ಕಡೆ ಹಾಕ್ಕೋಬೇಕು. ಈಗ ನಿಧಾನವಾಗಿ ಇದನ್ನು ಕೈ ಬಿಡ್ದಿರೋ ಈ ರೀತಿ ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ರೈಸು ನಿಧಾನವಾಗಿ ಮಿಕ್ಸ್ ಆಗ್ತಾ ಬಿಸಿ ಆಗಬೇಕು. ವೆಜಿಟೇಬಲ್ಲು ಮಸಾಲೆ ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಆಗಬೇಕು. ಆಗ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಇದನ್ನು ನೀವು ಫ್ರೀ ಟೈಮಲ್ಲಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಸಹ ಮಾಡಿಕೊಂಡು ತಿನ್ಬೋದು. ಇದಕ್ಕೆ ಇವಾಗ ನೋಡಿ ನಾನು ಪನ್ನೀರ್ ಹಾಕ್ತೀನಿ. ನೀವು ಪನ್ನೀರ್ ಹಾಕ್ಕೊಂಡಿಲ್ಲ ಅಂದರೆ ನಾರ್ಮಲಾಗಿ ಇದು ನಾರ್ಮಲ್ ಫ್ರೈಡ್ ರೈಸ್ ಥರ ಇದೆ ನೋಡಿ, ನಾರ್ಮಲ್ ಫ್ರೈಡ್ ರೈಸ್ ಆಗಿದೆ. ಇದಕ್ಕೆ ಪನ್ನೀರ್ ಅಥವಾ ಎಗ್ ಆ್ಯಡ್ ಮಾಡಿಕೊಂಡ್ರೆ ಎಗ್ ಫ್ರೈಡ್ ರೈಸ್ ಆಗುತ್ತೆ, ಅಥವಾ ಪನ್ನೀರ್ ಆ್ಯಡ್ ಮಾಡಿಕೊಂಡ್ರೆ ನೀವು ಪನ್ನೀರ್ ಫ್ರೈಡ್ ರೈಸ್ ಆಗುತ್ತೆ. ಈಗ ನಾನು ಇದಕ್ಕೆ ಪನ್ನೀರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಹಾಕೊಂಡ ನಂತರ ಮತ್ತೆ ಅದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಪನ್ನೀರು ವೆಜಿಟೇಬಲ್ ಎಲ್ಲನೂ ಸರಿಯಾಗಿ ಮಿಕ್ಸ್ ಆಗಬೇಕು. ಯಾಕಂದರೆ ನಾವು ಮಸಾಲೆ ಹಾಕಿರ್ತೀವಲ್ಲ ಅದ್ರ ಜೊತೆ ಎಲ್ಲನೂ ಒಂದೇ ರೀತಿ ಬೆರೆತ್ಕೋಬೇಕು. ಅದಕ್ಕೋಸ್ಕರ ನೀವು ಪೂರ್ತಿಯಾಗಿ ಈ ರೀತಿ ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಈಗ ಫೈನಲ್ ಆಗಿ ಪನ್ನೀರ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಇದಕ್ಕೆ ನಾನು ಫೈನಲ್ ಆಗಿ ನಿಂಬೆ ರಸನ ಹಾಕ್ತಾಯಿದ್ದೀನಿ. ಮೇಲ್ಗಡೆ ನೀವು ಸ್ಪ್ರಿಂಗ್ ಆನಿಯನ್ ಸಹ ಹಾಕ್ಕೋಬೋದು. ನನ್ನ ಹತ್ರ ಸ್ಪ್ರಿಂಗ್ ಆನಿಯನ್ ಇಲ್ಲದೇ ಇರೋ ಕಾರಣದಿಂದ ನಾನು ಹಾಕ್ಕೊಂಡಿಲ್ಲ. ಅಥವಾ ನೀವು ನಾರ್ಮಲ್ ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕ್ಕೋಬೋದು ಗಾರ್ನಿಷ್ಗೆ. ಈಗ ಹಾಕಿ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ನೋಡಿ ಈ ರೀತಿ. ಫ್ರೆಂಡ್ಸ್, ಸಾಕಷ್ಟು ರೆಸಿಪಿಗಳು ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ನೀವು ವಿಸಿಟ್ ಮಾಡಿ ನೋಡಿ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಪನ್ನೀರ್ ಫ್ರೈಡ್ ರೈಸ್ ಬಂದಿದೆ ಅಂತ. ಫ್ರೆಂಡ್ಸ್, ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತಷ್ಟು ವಿಡಿಯೋ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.